ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನೋಡೋಕೆ ಹೊರಟಿರೋ ಎಂಜಿನಿಯರ್ಗಳು, ಮೇಸ್ತ್ರಿಗಳು ಅಂತಿಂತವರಲ್ಲ. ತಮ್ಮ ಕೆಲಸದ ಚಾಕಚಕ್ಯತೆಯಿಂದ ಕಿಚ್ಚು ಹಚ್ಚೋರು ಕೆಲವರಾದ್ರೆ, ಇಡೀ ಕೆಲಸವನ್ನೇ ಪಕ್ಕದ ಹಾದಿಗೆ ತಳ್ಳಿ ಹಳಿ ತಪ್ಸೋರು ಇನ್ನು ಕೆಲವರು. ಕೈಯಲ್ಲಿ ಟೂಲ್ ಸಿಕ್ಕಿದ ತಕ್ಷಣ ಬ್ರೋ ಟೆನ್ಷನ್ ತಗೋಬೇಡಪ್ಪ, ಆರಾಮಾಗಿ ಮುಗಿದು ಹೋಗುತ್ತೆ ಅಂತಾರೆ. ಆದ್ರೆ ಆಮೇಲೆ ಅವರು ಮಾಡಿರೋ ಕೆಲಸ ನೋಡಿದ್ರೆ ನೋಡೋರೆಲ್ಲ ಶಾಕ್ ಆಗ್ತಾರೆ. ಈ ವಿಡಿಯೋದಲ್ಲಿ ನಮ್ಮ ದೇಶಿ ಮೇಸ್ತ್ರಿಗಳ ಅತ್ಯಂತ ಫನ್ನಿ ಮೂಮೆಂಟ್ಸ್ ನೋಡೋಣ. ಅದಕ್ಕಾಗಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ಈ ಮಹಾನುಭಾವನ ಕಲೆಯನ್ನ ಒಮ್ಮೆ ಕಣ್ತುಂಬ ನೋಡ್ಬಿಡಿ. ಗೇಟ್ಗೆ ನಾರ್ಮಲ್ ಆಗಿ ಬಾಗಿಲು ಹಾಕೋ ಬದಲು ಈ ಪುಣ್ಯಾತ್ಮ ಫ್ರಿಡ್ಜ್ ಬಾಗಿಲನ್ನೇ ತಂದು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಒಳ್ಳೆ ಮೇಸ್ತ್ರಿ ಸಿಕ್ಕಿದ್ರೆ ಮನೆ ಅರಮನೆಯಾಗುತ್ತೆ. ಆದ್ರೆ ಸ್ವಲ್ಪ ಕ್ರ್ಯಾಕ್ ಮೇಸ್ತ್ರಿ ಸಿಕ್ಕಿಬಿಟ್ರೆ ಜೀವನವೇ ಮಿಷನ್ ಇಂಪಾಸಿಬಲ್ ಆಗ್ಬಿಡುತ್ತೆ. ಈ ಮೆಟ್ಟಿಲುಗಳನ್ನ ಒಂದ್ಸಾರಿ ನೋಡಿ, ಪುಷ್ಪನ ಡೈಲಾಗ್ ಉಲ್ಟಾ ಆಗ್ಬಿಡುತ್ತೆ. ತಗ್ಗೋದೇ ಇಲ್ಲ ಅಲ್ಲ, ಬಗ್ಗೋದೇ ಬೇರೆ ದಾರಿ ಇಲ್ಲ ಆಗ್ಬಿಡುತ್ತೆ. ಇಲ್ಲಿ ಮೆಟ್ಟಿಲು ಆರಾಮಾಗಿ ಹತ್ತೋದಲ್ಲ, ಫುಲ್ ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹತ್ತಬೇಕು. ಇದಕ್ಕೆ ಡಿಸೈನ್ ಕೊಟ್ಟವನು ಯಾರೋ, ಕೆಲಸ ಮಾಡಿದವರು ಯಾರೋ, ಒಟ್ನಲ್ಲಿ ಇಡೀ ಕೆಲಸ ರಾದ್ದಾಂತ ಮಾಡಿಬಿಟ್ಟಿದ್ದಾರೆ. ಕಾರಲ್ಲಿ ನಾವೆಲ್ಲ ಫೇಸ್ ಮಾಡೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಒಳಗಡೆ ಕ್ಲೀನ್ ಮಾಡೋದು. ಆ ಕಾರ್ಪೆಟ್ ಮೇಲಿರೋ ಧೂಳು ಎಷ್ಟು ಹೊಡೆದ್ರೂ ಹೋಗಲ್ಲ, ಮತ್ತೆ ವ್ಯಾಕ್ಯೂಮ್ ಕ್ಲೀನಿಂಗ್ ಕೊಡ್ಬೇಕು, ಅದೊಂದು ಎಕ್ಸ್ಟ್ರಾ ಖರ್ಚು. ಅದಕ್ಕಾಗಿ ಅಂತ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅಂತ ಕಾರಲ್ಲಿರೋ ಕಾರ್ಪೆಟ್ ಅನ್ನೇ ಕಿತ್ತು ಹಾಕಿ ಇಡೀ ಫ್ಲೋರ್ಗೆ ಟೈಲ್ಸ್ ಹಾಕ್ಬಿಟ್ಟಿದ್ದಾನೆ. ಇನ್ಮೇಲೆ ಧೂಳು ಬಿದ್ರೆ ಸಾಕು, ವೈಪರ್ ತಗೊಂಡು ನೆಲ ಒರೆಸಿದ ಹಾಗೆ ಒರೆಸ್ಬಿಡಬಹುದು. ಎಂತ ಮಾಸ್ ಐಡಿಯಾ ಗುರು. ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋ ಮಾರಾಯ ಅಂತ ಕಳ್ಸಿದ್ರೆ ಇವನು ಬುದ್ಧಿ ಉಪಯೋಗಿಸಿ ಇಡೀ ಕೆಲಸವನ್ನೇ ಹಾಳು ಮಾಡಿದ್ದಾನೆ. ಕೆಲಸ ಅಂತೂ ಮಾಡಿದ್ದಾನೆ, ಕರೆಕ್ಟ್ ಆಗಿಯೇ ಮಾಡಿದ್ದಾನೆ, ಆದ್ರೆ ಉಲ್ಟಾ ಮಾಡ್ಬಿಟ್ಟಿದ್ದಾನೆ. ಸೂಪರ್ ಕಣೋ ಮಗನೇ ನೀನು. ಕಮ್ಮಿ ಬಜೆಟ್ ಅಲ್ಲಿ ಸೂಪರ್ ಆಗಿ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಆಹಾ ಅಂತ ಖುಷಿ ಪಟ್ಟು ದುಡ್ಡನ್ನೆಲ್ಲ ಇವನ ಕೈಯಲ್ಲಿ ಇಟ್ಟವನ ಪರಿಸ್ಥಿತಿ ಏನಾಗಿದೆ ನೋಡಿ. ಈ ಗೋಡೆಯಲ್ಲಿ ಹಾಕಿರೋ ಇಟ್ಟಿಗೆಗಳನ್ನ ನೋಡಿದ್ರೆ ಪಾರ್ಲೆಜಿ ಬಿಸ್ಕೆಟ್ ಗಳನ್ನ ಸಾಲಾಗಿ ನಿಲ್ಲಿಸಿದ ಹಾಗಿದೆ. ಗಾಳಿ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಬೇಸಿದ್ರೆ ಇವನ ಮನೆ ಮಾತ್ರ ಅಲ್ಲ, ಇಡೀ ಏರಿಯಾನೇ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿಬಿಡುತ್ತೆ. ನಿಮ್ಮ ಗಾಡಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಇನ್ಮೇಲೆ ಮೆಕ್ಯಾನಿಕ್ ಹತ್ರ ಹೋಗ್ಬೇಡಿ, ಇಂತ ಮೇಸ್ತ್ರಿ ಹತ್ರ ಬನ್ನಿ. ಯಾಕಪ್ಪ ಹಾಗಂತೀಯ ಅಂದ್ರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೆ. ಪ್ರತಿ ಸಾರಿ ಗಾಡಿ ಪಾರ್ಟ್ಸ್ ಹಾಳಾದಾಗ್ಲೂ ಚೇಂಜ್ ಮಾಡ್ತಾ ಇದ್ರೆ ದುಡ್ಡು ಹೋಗ್ತಾನೆ ಇರುತ್ತೆ, ಜೇಬಿ ಖಾಲಿ ಆಗ್ತಾನೆ ಇರುತ್ತೆ. ಆದ್ರೆ ಈ ಸಿಮೆಂಟ್ ಮಾತ್ರ ಫುಲ್ ಸ್ಟ್ರಾಂಗ್ ಆಗಿರುತ್ತೆ, ಕಮ್ಮಿ ಬಜೆಟ್ ಅಲ್ಲಿ ಕೆಲಸ ಮುಗಿದು ಹೋಗುತ್ತೆ. ಸೂಪರ್ ಅಣ್ಣ ನೀನು. ಟೈರ್ ಪಂಚರ್ ಆದ್ರೆ ಪಂಚರ್ ಶಾಪ್ಗೆ ತಗೊಂಡು ಹೋಗ್ತೀವಿ, ಪಂಚರ್ ಹಾಕಿಸ್ತೀವಿ, ಆದ್ರೆ ಮತ್ತೆ ಪಂಚರ್ ಆಗಲ್ಲ ಅನ್ನೋ ಗ್ಯಾರಂಟಿ ಇದೆಯಾ? ಇಲ್ಲ ಅಲ್ವಾ? ಆದ್ರೆ ಇದು ಇದೆ ಅಂತಿದ್ದಾರೆ. ಟೈರ್ ಒಳಗಡೆ ಕಂಪ್ಲೀಟ್ ಆಗಿ ಸಿಮೆಂಟ್ ತುಂಬಿಸಿದ್ದಾನೆ. ಇನ್ಮೇಲೆ ಮುಳ್ಳು ಅಲ್ಲ, ದೊಡ್ಡ ಮೊಳೆ ಚುಚ್ಚಿದ್ರು ಗಾಡಿ ಪಂಚರ್ ಆಗಲ್ಲ ನೋಡಿ. ಕೆಲವರು ತಮ್ಮ ಅಸಲಿ ಟ್ಯಾಲೆಂಟ್ ಅನ್ನ ತೋರಿಸಿಬಿಡ್ತಾರೆ. ಈ ಟಾಯ್ಲೆಟ್ ಗೋಡೆಗಳ ಹತ್ರ ಇವರು ಹಾಕೋ ಒಂದೊಂದು ಡಿಸೈನ್ ನೋಡಿದ್ರೆ ದೊಡ್ಡ ದೊಡ್ಡ ಗ್ರಾಫಿಕ್ ಡಿಸೈನರ್ಸ್ ಕೂಡ ತಮ್ಮ ಕೆಲಸಕ್ಕೆ ರಿಸೈನ್ ಮಾಡ್ಬಿಡ್ತಾರೆ. ಅದಕ್ಕಾಗಿ ಇಲ್ಲೋಡಿ, ಅಂತಹ ಮಹಾಶಯರನ್ನ ಮುಂಚಿತವಾಗಿ ತಡೆಯೋಕೆ ಅಂತ ಟಾಯ್ಲೆಟ್ ಅಲ್ಲಿ ಹೇಗೆಲ್ಲ ಮಾಡಬಾರದು ಅಂತ ಇಲಿಸ್ಟ್ರೇಷನ್ ಬೋರ್ಡ್ ಹಾಕಿದ್ದಾರೆ. ಇದು ಇನ್ಸ್ಟ್ರಕ್ಷನ್ ಬೋರ್ಡ್ ಅಥವಾ WWE ಫೈಟಿಂಗ್ ಮ್ಯಾಚ್ ಮೂವೀಸ್ ತೋರಿಸ್ತಾ ಇದ್ದಾರೆ. ಮನೆಯನ್ನ ಎಷ್ಟು ಬೇಕಾದ್ರೂ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಬಹುದು, ಆದ್ರೆ ಚೇಂಜ್ ಆಗಲಾರದು ಒಂದೇ, ಅದೇ ಟಾಯ್ಲೆಟ್ ಸೀಟ್. ಆದ್ರೆ ಅದರ ಬಳಕೆ ಒಂದೇ ತರ ಇರ್ಬೇಕಾ? ಇಲ್ಲ ಅಂತಾನೆ ನಮ್ಮ ಮೇಸ್ತ್ರಿ. ಇಲ್ಲಿ ಈತ ಯಾವ ತರಹದ ತಲೆ ಉಪಯೋಗಿಸಿದ್ದಾನೆ ನೋಡಿ, ಟಾಯ್ಲೆಟ್ ಸೀಟ್ ಅನ್ನೇ ಶವರ್ ಆಗಿ ಬದಲಾಯಿಸ್ಬಿಟ್ಟಿದ್ದಾನೆ. ಕೆಲವರಿಗೆ ಪ್ರತಿಯೊಂದ್ರಲ್ಲೂ ಫನ್ ಇರ್ಬೇಕು, ಅವರು ಸುಮ್ನೆ ಕೂರಲ್ಲ, ಪಕ್ಕದವರನ್ನು ಸುಮ್ನೆ ಇರೋಕೆ ಬಿಡಲ್ಲ. ಅಂತ ಲೀಸ್ಟ್ ಅಲ್ಲಿ ಬರೋ ಇನ್ನೊಂದು ತರಹದವರನ್ನ ಇಲ್ಲೋಡಿ. ನಾರ್ಮಲ್ ಆಗಿ ಇದ್ರೆ ಇವನಿಗೆ ಮಜಾ ಸಿಗಲ್ಲ ಅನ್ಸುತ್ತೆ. ಟಾಯ್ಲೆಟ್ ಒಳಗಡೆ ಡಿಸ್ಕೋ ಲೈಟ್ಸ್ ಹಾಕ್ಸಿದ್ದಾನೆ. ಇಲ್ಲಿ ಕೆಲಸ ಮುಗಿಸ್ಬೇಕಾ ಅಥವಾ ಡ್ಯಾನ್ಸ್ ಮಾಡ್ಬೇಕಾ? ಇಲ್ಲಿಯವರೆಗೂ ವಾಟರ್ ಟ್ಯಾಂಕ್ ಅನ್ನ ಕೇವಲ ನೀರು ತುಂಬಿಸಿ ಇಡೋಕೆ ಮಾತ್ರ ಬಳಸ್ತಾ ಇದ್ರು. ಆದ್ರೆ ಇಲ್ಲೋಡಿ, ಈ ಮಹಾಶಯ ಆ ಟ್ಯಾಂಕ್ ಅನ್ನ ಏನ್ ಮಾಡಿದ್ದಾನೆ ಅಂತ ನೋಡಿದ್ರೆ ಎಂತವ್ರಿಗೂ ತಲೆ ತಿರುಗುತ್ತೆ. ಇಡೀ ಟಾಯ್ಲೆಟ್ ಸೆಟಪ್ ಅನ್ನೇ ಟ್ಯಾಂಕ್ ಒಳಗಡೆ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಲಕ್ಷ ರೂಪಾಯಿ ಕೆಲಸ ಕೇವಲ 1000 ರೂಪಾಯಿಗಳಲ್ಲಿ ಮುಗಿದು ಹೋಯಿತು. ಸೇವಿಂಗ್ಸ್ ಅಂದ್ರೆ ಇವನದ್ದೇ. ನೀವು ಹಿಂದೆಂದೂ ನೋಡಿರದ ಮಹಾಮೇಧಾವಿ ಮೇಸ್ತ್ರಿಯ ಮಾಸ್ಟರ್ ಪೀಸ್ ಕೆಲಸವನ್ನ ಇಲ್ಲಿ ನೋಡಿ. ಮೆಟ್ಟಿಲುಗಳ ಮಧ್ಯದಲ್ಲಿ ಟಾಯ್ಲೆಟ್ ಕಟ್ಟಿದ್ದಾನೆ. ಸ್ಪೇಸ್ ಕಮ್ಮಿ, ಬಜೆಟ್ ಕೂಡ ಕಮ್ಮಿ. ಅದಕ್ಕಾಗಿ ನಮ್ಮ ಅಣ್ಣ ತನ್ನ ಕ್ರಿಯೇಟಿವಿಟಿ ಬಳಸಿ ಈ ತರಹ ಸೆಟ್ ಮಾಡಿದ್ದಾನೆ. ಯಾವ ಕಡೆಯಿಂದ ಹೋದ್ರು, ಎಲ್ಲೇ ಬಂದ್ರು ಟಾಯ್ಲೆಟ್ ದರ್ಶನ ಮಾತ್ರ ಕಡ್ಡಾಯ. ನೋಡೋ ನಮ್ಗೇನೆ ಹೀಗನ್ಸಿದ್ರೆ ಇವನ ಕೈಯಲ್ಲಿ ಕೆಲಸ ಕೊಟ್ಟ ಆ ಓನರ್ ಪರಿಸ್ಥಿತಿ ಏನಾಗಿರ್ಬೇಡ, ತಲೆ ಚಚ್ಚಿಕೊಳ್ಬೇಕಷ್ಟೇ ಇನ್ಮೇಲೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಅಸಲಿ ಗಂಡಸನ್ನ ನೋಡಿ. ವಾಲ್ ಕಟಿಂಗ್ ಮಾಡೋವಾಗ ಬರೋ ಧೂಳನ್ನ ಒಂದು ಪೈಪ್ ಮೂಲಕ ಡೈರೆಕ್ಟ್ ಆಗಿ ಆಚೆ ಕಳಿಸ್ತಾ ಇದ್ದಾನೆ.
ಇಲ್ಲಿವರೆಗೂ ನೋಡಿದ ಈ ತರಹದ ವಿಭಿನ್ನ ಗಿರಾಕಿಗಳ ಮಧ್ಯೆ ಈ ಅಣ್ಣ ಸ್ವಲ್ಪ ಬ್ರೈನ್ ಇರೋ ತರ ಕಾಣಿಸ್ತಾ ಇದ್ದಾನೆ. ಕ್ರಿಯೇಟಿವಿಟಿ ಅಂದ್ರೆ ಇದೆ ನೋಡಿ. ಇಲ್ಲಿ ವಾಶ್ ಬೇಸಿನ್ಗೆ ಟ್ಯಾಪ್ ಅವಶ್ಯಕತೆ ಇಲ್ಲ, ಕೆಳಗಿರೋ ಕ್ಲಚ್ ಒತ್ತಿದ್ರೆ ನೀರ್ ಬರುತ್ತೆ. ಇದನ್ನ ಜೋಡಿಸಿದವನು ಯಾರೋ ಹೆವಿ ಡ್ರೈವರ್ ಇರ್ಬೇಕು ಅನ್ಸುತ್ತೆ. ಇಷ್ಟಕ್ಕೂ ಇದು ಬೈಕಾ ಅಥವಾ ವಾಶ್ ಬೇಸಿನ್ ಅನ್ನೋ ರೇಂಜ್ಗೆ ಮಾಡಿದ್ದಾನೆ. ನೀವು ಇಲ್ಲಿವರೆಗೂ ಕೀಲಿ ಹಾಕಿ ಡೋರ್ ಓಪನ್ ಮಾಡೋದು ನೋಡಿರ್ತೀರಾ, ಕಾರ್ ಓಪನ್ ಮಾಡೋದು ನೋಡಿರ್ತೀರಾ, ಆದ್ರೆ ಯಾವತ್ತಾದ್ರೂ ನಲ್ಲಿಯನ್ನ ಕೀಲಿ ಹಾಕಿ ಓಪನ್ ಮಾಡೋದು ನೋಡಿದ್ದೀರಾ? ಇಲ್ಲೋಡಿ, ನಲ್ಲಿಯಿಂದ ನೀರ್ ಬರ್ಬೇಕಾದ್ರೂ ಕೀಲಿ ಹಾಕಿ ತಿರುಗಿಸ್ಬೇಕು. ಪ್ರತಿ ಮನೆಯಲ್ಲೂ ಫ್ಯಾನ್ ಇರುತ್ತೆ, ಅದು 3 ರೆಕ್ಕೆ ಅಥವಾ 4 ರೆಕ್ಕೆಗಳಿಂದ ನಾರ್ಮಲ್ ಆಗಿರುತ್ತೆ. ಆದ್ರೆ ಫ್ಯಾನ್ ಅಂದ್ರೆ ಕೇವಲ ಗಾಳಿ ಕೊಡೋದು ಮಾತ್ರ ಅಲ್ಲ, ನೋಡೋಕೆ ಫುಲ್ ಮಜಾ ಇರ್ಬೇಕು ಅನ್ಕೊಂಡಿರೋ ಈ ಮಹಾನುಭಾವನ ಕೆಲಸವನ್ನ ಇಲ್ಲಿ ನೋಡಿ. ಇದು ಫ್ಯಾನ್ ಅಥವಾ ಹೆಲಿಕಾಪ್ಟರ್? ಶವರ್ ಬಾತ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಶವರ್ ಸೆಟಪ್ ಮಾಡಿಸೋದು ತುಂಬಾನೇ ಖರ್ಚಿನ ಕೆಲಸ ಅಂತ ಎಷ್ಟೋ ಜನ ಬಿಟ್ಟು ಬಿಡ್ತಾರೆ. ಆ ಬಿಟ್ಟ ಜನಗಳ ಮಧ್ಯದಿಂದ ಆಚೆ ಬಂದ ನಮ್ಮ ಮೇಸ್ತ್ರಿ ಒಂದು ಹೊಸ ಫಾರ್ಮುಲಾವನ್ನ ಕಂಡು ಹಿಡಿದಿದ್ದಾನೆ. ಅದು ಇದೆ ನೋಡಿ. ಆ ಸೆಟಪ್ ಬಿಲ್ಕುಲ್ ಖರ್ಚಿಲ್ಲದ ಶವರ್ ಅಪ್. ಬನ್ನಿ ನೋಡೋಣ ಇದರ ಕೆಲಸ ಹೇಗಿದೆ ಅಂತ. ತಿರುಗಿಸೋ ನಲ್ಲಿಯನ್ನ ಪೈಪ್ಗಳಿಗೆ ಅಲ್ಲಲ್ಲಿ ಹೋಲ್ಸ್ ಮಾಡಿ ಅದನ್ನೇ ಒಂದು ಹೊಸ ಯುಗದ ಶವರ್ ಆಗಿ ಮಾಡಿದ್ದಾನೆ. ಹೊರಗಡೆ ಇರೋ ಪೈಪ್ಗೆ ಹೋಲ್ಸ್ ಇದ್ರೆ ಅದನ್ನ ಲೀಕೇಜ್ ಅಂತಾರೆ. ಅದೇ ಬಾತ್ರೂಮ್ ಒಳಗಡೆ ಈ ತರಹ ಪೈಪ್ಗೆ ಹೋಲ್ಸ್ ಇದ್ರೆ ಅದನ್ನ ನ್ಯೂ ಏಜ್ ಶವರ್ ಅಂತಾರೆ. ಇನ್ನು ಬಿಹಾರದಲ್ಲಂತೂ ನೆಕ್ಸ್ಟ್ ಲೆವೆಲ್ ಜುಗಾಡ್ ನಡೆದಿದೆ. ಸಖತ್ತಾಗಿ ಹೊಸದಾಗಿ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಆದ್ರೆ ರೋಡ್ ಮಧ್ಯದಲ್ಲಿ ಅಡ್ಡ ಬಂದ ಹ್ಯಾಂಡ್ ಪಂಪ್ ಅನ್ನ ಮಾತ್ರ ಅಲ್ಲಿಂದ ತೆಗೆದಿಲ್ಲ. ಆದ್ರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಇಲ್ಲೇ ನೋಡಿ. ಕೆಳಗಡೆ ಪೈಪ್ ಕನೆಕ್ಟ್ ಮಾಡಿ ಪಕ್ಕದಲ್ಲೇ ಹ್ಯಾಂಡ್ ಪಂಪ್ ಕೆಲಸ ಮಾಡೋ ಹಾಗೆ ಸೆಟ್ ಮಾಡಿದ್ದಾರೆ. ಮನೆಯಲ್ಲಿರೋ ಮೆಟ್ಟಿಲುಗಳಿಗೆ ಎಂತೆಂತ ಡಿಸೈನ್ ಮಾಡಿ ಸಿಂಗಾರ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಆಹಾ ಅನ್ನೋ ತರಹ ಸೂಪರ್ ಲುಕ್ ಕೊಡ್ತಾರೆ. ಇವನಿಗೂ ಅದೇ ತರಹ ಏನೋ ಒಂದು ಹೊಸದಾಗಿ ಮಾಡುವಂತ ಕೆಲಸ ಒಪ್ಪಿಸಿದ್ರೆ ಇವನು ಸೀದಾ ಪರಲೋಕಕ್ಕೆ ಪಾರ್ಸಲ್ ಮಾಡೋಕೆ ಪ್ಲಾನ್ ಮಾಡಿದ್ದಾನೆ. ಇದು ಕಂಪ್ಲೀಟ್ ಆದ್ರೆ ಮನೆ ಹಾಗಿರಲ್ಲ, ಯಾವುದೋ ಅಡ್ವೆಂಚರ್ ಸಿನಿಮಾದ ಸೆಟ್ ಆಗ್ಬಿಡುತ್ತೆ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡು ಮುನ್ನುಗ್ಬೇಕು ಅಂತಾರೆ. ಈ ಫ್ಯಾನ್ ಫಿಕ್ಸ್ ಮಾಡೋ ವ್ಯಕ್ತಿ ಅದನ್ನ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿ ತಗೊಂಡ್ ಹಾಗಾಗಿದೆ. ಅದಕ್ಕಾಗಿ ಫ್ಯಾನ್ ತಿರುಗುವಾಗ ಮಧ್ಯೆ ಗೋಡೆ ಅಡ್ಡ ಬರ್ತಾ ಇದೆ ಅಂತ ಆ ಗೋಡೆಯನ್ನೇ ನೀಟಾಗಿ ಕಟ್ ಮಾಡಿ ಜಾಗ ಮಾಡಿಕೊಟ್ಟಿದ್ದಾನೆ. ಫ್ರೆಂಡ್ಸ್, ನೀವು ತುಂಬಾ ಮನೆಗಳಲ್ಲಿ ಗ್ಲಾಸ್ ಮೇಲೆ ಮಸ್ತ್ ಡಿಸೈನ್ ಮಾಡಿರೋದನ್ನ ನೋಡಿರ್ತೀರಾ. ಮೇಸ್ತ್ರಿಗಳು ಆ ಗ್ಲಾಸ್ ಒಡೆಯಬಾರದು ಅಂತ ತುಂಬಾ ಜಾಗರೂಕತೆಯಿಂದ ಕೆತ್ತನೆ ಮಾಡ್ತಾರೆ. ನಮ್ಮ ಸಾಹೇಬ್ರು ಕೂಡ ಅದೇ ತರಹದ ಒಂದು ಸೂಪರ್ ಡಿಸೈನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದ. ಆದ್ರೆ ಅಷ್ಟರಲ್ಲೇ ಪ್ರೋಗ್ರಾಮ್ तो बढ़ गया. ಇನ್ನು ಈ ಮೆಟ್ಟಿಲುಗಳನ್ನ ಕಟ್ಟಿರೋ ಆ ಮೇಸ್ತ್ರಿಗೆ ಒಂದ್ಸಲ ಅಲ್ಲ, ಬರೋಬ್ಬರಿ 500 ಬಾರಿ ಸಲಾಂ ಹೊಡಿಬೇಕು. ಇಲ್ಲಿ ಎಂತ ಮೆಟ್ಟಿಲು ಕಟ್ಟಿದ್ದಾನೆ ಅಂದ್ರೆ ಮನೆ ಮಾಲೀಕ ಯಾವಾಗ ಬಾಗಿಲು ತೆಗೆದ್ರು ಈ ಮೇಸ್ತ್ರಿನ ಖಂಡಿತ ನೆನೆಸ್ಕೊಳ್ತಾನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.